ಇನ್ನು ಕಂದಾಯ ಇಲಾಖೆಯಲ್ಲಿ ಹಲವು ಮಹತ್ವದ ನಿರ್ಧಾರ ತೆಗೆದುಕೊಂಡಿರುವಂತಹ ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧವೂ ಒಂದು ಗಂಭೀರ ಆರೋಪ ಕೇಳಿಬಂದಿದೆ. ಸುಮಾರು 21 ಎಕರೆ ಸ್ಮಶಾನ ಮತ್ತು ಕೆರೆ ಭೂಮಿಯನ್ನ ಅವರು ಕಬಳಿಸಿದ್ದಾರೆ ಅಂತ ಬಿಜೆಪಿ ಬಾಂಬ್ ಸಿಡಿಸಿದೆ. ಇದಕ್ಕೆ ಸಚಿವರು ಕೊಡ್ತಾ ಇರೋ ಉತ್ತರ ಏನು? ಹಾಗಾದ್ರೆ ಅಸಲಿಗೆ ಆ ಜಾಗ ಎಲ್ಲಿದೆ? ಬನ್ನಿ ತೋರಿಸ್ತೀವಿ. ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ 21 ಎಕರೆ ಭೂ ಕಬಳಿಕೆ ಆರೋಪ. ನಿಮ್ ತಾತ ಅವರು ಅಥವಾ ನಿಮ್ ತಂದೆಯವರು ಸರ್ಕಾರಿ ಜಾಗವನ್ನು ನುಂಗಿದ್ರೆ ಕೋರ್ಟಿಗೆ ಕೇಸ್ ಹಾಕಲಿ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ಬಿಜೆಪಿ ಬಾಂಬ್. ನೀವು ಕಂದಾಯ ಸಚಿವರಾಗಿರಕ್ಕೆ ಲಾಯಕ? ರಾಜಕೀಯ ಪ್ರೇರಿತನೇ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಕೋಲಾರ ಜಿಲ್ಲೆ ನರಸಾಪುರ ಹೋಬಳಿಯ ಗರುಡನಪಾಳ್ಯದಲ್ಲಿ 21 ಎಕರೆ ಭೂಮಿಯನ್ನ ಕಬಳಿಸಿದ್ದಾರೆ ಅಂತ ಬಿಜೆಪಿ ಆರೋಪಿಸಿದೆ. ನಕಲಿ ದಾಖಲೆ ಸೃಷ್ಟಿಸಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಸ್ಮಶಾನ ಮತ್ತು ಕೆರೆ ಜಾಗವನ್ನ ಕಬಳಿಸಿದ್ದಾರೆ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಬಾಂಬ್ ಹಾಕಿದ್ದಾರೆ. ಬಿಜೆಪಿ ಮುಖಂಡ ತಮ್ಮೇಶಗೌಡ ದಾಖಲೆ ಬಿಡುಗಡೆ ಮಾಡಿದ್ದಾರೆ. 21 ಎಕರೆ 16 ಗುಂಟೆ. ಇಲ್ಲಿ ಕಡಿಮೆ ಅಂತಂದ್ರೆ ಇವತ್ತು 5 ರಿಂದ 6 ಕೋಟಿ ಬಾಳ್ತಕ್ಕಂಥ ಜಮೀನುಗಳು. ಇದು ಸ್ಮಶಾನದ ಜಮೀನು. ಇದು ಯಾರೂ ಕೂಡ ತಮ್ಮ ಹೆಸರಿಗೆ ಮಾಡಿಕೊಳ್ಳಲಿಕ್ಕೆ ಬರೋದಿಲ್ಲ. ಅಂಥದ್ರನ್ನ ಅಕ್ರಮವೆಸಗಿ ಮ್ಯುಟೇಷನ್ ನಲ್ಲಿ ಪಂಚಾಯಿತಿ ಪಾರಿಕತ್ ಮಾಡ್ಕೊಂಡಿದ್ದಾರೆ. ಯಾರು ಅಂತ ಕೇಳ್ತೀರಾ ನೀವು? ಮಾನ್ಯ ಕೃಷ್ಣ ಬೈರೇಗೌಡರು. ಪಿತ್ರಾರ್ಜಿತ ಆಸ್ತಿ ತನಿಖೆಗೆ ಸಿದ್ಧ ಎಂದ ಕೃಷ್ಣ ಬೈರೇಗೌಡ. ಬಿಜೆಪಿ ಆರೋಪಕ್ಕೆ ಕೌಂಟರ್ ಕೊಟ್ಟಿರೋ ಕೃಷ್ಣ ಬೈರೇಗೌಡ, ಅದು ನಮ್ಮ ಪಿತ್ರಾರ್ಜಿತ ಆಸ್ತಿ, ಕೋರ್ಟ್ನಲ್ಲಿ ದೂರು ಕೊಡಲಿ ಅಂತ ಸವಾಲು ಹಾಕಿದ್ದಾರೆ. ಗರುಡುಪಾಳ್ಯದ ಜಮೀನೇನಿದೆ, ಇದು ನಮ್ಮ ತಾತನವರಿಂದ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ಆಸ್ತಿ. ಬೇಕಾದ್ರೆ ಲೋಕಾಯುಕ್ತ ಕಡೆಯಿಂದನೂ ಅವರು ತನಿಖೆ ಮಾಡಲಿ. ಅದಕ್ಕೂ ಲೋಕಾಯುಕ್ತ ಮೇಲೆ ನಂಬಿಕೆ ಇಲ್ಲ ಅಂದರೆ ಬೇಕಾದರೆ ಕೋರ್ಟಿಗೆ ಕೇಸ್ ಹಾಕಲಿ. ಸೊ ಎಲ್ಲದಕ್ಕೂ ನಾವು ತಯಾರಿದ್ದೇವೆ. ಇದು ರಾಜಕೀಯ ಪ್ರೇರಿತನೇ. ಇದರಲ್ಲಿ ಇನ್ನೇನಿದೆ? ರಾಜಕೀಯ ಪ್ರೇರಿತ ಕೆಸರೇರ್ಚುವಂಥ ಕೆಲಸ, ಒಬ್ಬರ ಮೇಲೆ ಕಲ್ಲು ಹಾಕೋದು ಭಾಳ ಸಲೀಸು. ಏನೋ ಅಷ್ಟೋ ಇಷ್ಟೋ ಕೆಲಸ ಮಾಡ್ತಾ ಇದ್ದೀವಿ ಅಂತೇಳಿ ಅವ್ರಿಗೆ ಸಹಿಸೋದಕ್ಕೆ ಆಗೋದಿಲ್ಲ. ಪಿತ್ರಾರ್ಜಿತ ಆಸ್ತಿಯಿಂದ ಕೃಷ್ಣ ಬೈರೇಗೌಡಗೆ ಬಿಜೆಪಿ ಮುಖಂಡ ತಮ್ಮೇಶ್ ಗೌಡ ಪ್ರಶ್ನೆ ಕೇಳಿದ್ದಾರೆ. ನಿಮ್ಮ ಪೂರ್ವಜರು ಸರ್ಕಾರಿ ಜಾಗ ನುಂಗಿದ್ರೆ ಅದನ್ನ ನೀವು ಒಪ್ತೀರಾ ಅಂದಿದ್ದಾರೆ. ಕೃಷ್ಣ ಬೈರೇಗೌಡರಲ್ಲಿ ನಾನೊಂದು ಪ್ರಶ್ನೆಯನ್ನು ಕೇಳ್ತೇನೆ. ನಿಮ್ಮ ತಾತ ಅವರೋ ನಿಮ್ಮ ತಂದೆಯವರೋ ತಪ್ಪು ಮಾಡಿದ್ರೆ ಅದನ್ನ ನೀವು ಒಪ್ತೀರಾ? ನಿಮ್ಮ ತಾತ ಅವರೋ ಅಥವಾ ನಿಮ್ಮ ತಂದೆಯವರೋ ಸರ್ಕಾರಿ ಜಾಗವನ್ನು ನುಂಗಿದ್ರೆ, ಕೆರೆಯನ್ನ ಡಾಕ್ಯುಮೆಂಟ್ಸ್ ಮಾಡ್ಕೊಂಡಿದ್ರೆ, ಸ್ಮಶಾನವನ್ನು ಡಾಕ್ಯುಮೆಂಟ್ ಮಾಡ್ಕೊಂಡಿದ್ರೆ, ನೀವು ಅದನ್ನ ನಿಮ್ಮ ಹೆಸರು ಮಾಡಿಸ್ಕೊಳ್ತೀರಿ ಅಂತ ಆದ್ರೆ ನೀವು ಕಂದಾಯ ಸಚಿವರಾಗಿರಕ್ಕೆ ಲಾಯಕ? ಕಂದಾಯ ಸಚಿವರ ವಿರುದ್ಧ ಬಿಜೆಪಿ ಗಂಭೀರ ಆರೋಪ ಮಾಡಿದೆ. ಸಚಿವರು ಕೂಡ ತನಿಖೆಗೆ ಸಿದ್ಧ ಅಂದಿದ್ದಾರೆ. ಈ ಭೂ ಕಬಳಿಕೆ ಕೇಸ್ ಕೋರ್ಟ್ ಮೆಟ್ಟಿಲೇರುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ಪ್ರಸನ್ನ, ಟಿವಿ9 ಬೆಳಗಾವಿ.